Hello students, today let's see the brief session of the Unix command. So first one is logging in with username and password. So ನೀವು ಲಾಗಿನ್ ಹೆಂಗೆ ಹಾಕಬೇಕು, ಸೊ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಹೆಂಗೆ ಲಾಗಿನ್ ಆಗ್ತೀರಿ ಅಂತ. ಸೊ ಒಬ್ಬ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ಓಕೆ, ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ಅಂತ ಇರ್ತಾರೆ. ಸೊ ಅವರು ನಿಮಗೆಲ್ಲ ಬೇರೆ ಅಂದರೆ ಬೇರೆ ಯಾವ ಯೂಸರ್ಸ್ ಇರ್ತಾರೋ ಅವರಿಗೆಲ್ಲ ಪರ್ಮಿಷನ್ಸ್ನ ಗ್ರಾಂಟ್ ಮಾಡ್ತಾರೆ. ಓಕೆ, ಸೊ ಪರ್ಮಿಷನ್ ವಿಲ್ ಗ್ರಾಂಟೆಡ್ ಬೈ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್. ಓಕೆ, ಸೊ ನೀವು ಪರ್ಮಿಷನ್ ಗ್ರಾಂಟ್ ಆದಮೇಲೆ ನಿಮ್ಮದು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಲ್ಲ ಅವರು ಅಲೋಕೇಟ್ ಮಾಡ್ತಾರೆ. ಯಾರು? ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್. ಸೊ ಫಸ್ಟ್ ಏನು ಮಾಡ್ಬೇಕು, ನೀವು ನಿಮಗೆ ಬಂದ ತಕ್ಷಣ ಈ ರೀತಿ ಬಂದಿರುತ್ತೆ, ಸನ್ OS 5.8 ಲಾಗಿನ್ ಅಂತ ಬರುತ್ತೆ. ಸೊ ಈ ರೀತಿ ಬರುತ್ತೆ. ನೀವು ಫಸ್ಟ್ ಸಿಸ್ಟಮ್ ಯೂಸ್ ಮಾಡಿದ ತಕ್ಷಣ ಅಂದರೆ ದಿಸ್ ಇಸ್ ದ ಸನ್ ಆಪರೇಟಿಂಗ್ ಸಿಸ್ಟಮ್ ಅಂತ, ಆಪರೇಟಿಂಗ್ ಸಿಸ್ಟಮ್ ನೇಮ್ ಬರುತ್ತೆ ಅಂಡ್ ದೆನ್ ವರ್ಷನ್ಸ್ ಬರುತ್ತೆ, ಅಂದರೆ 5.8 ವರ್ಷನ್ ಅಂತ. ಅದ್ರ ಜೊತೆಗೆ ಏನು ಬರುತ್ತೆ, ಲಾಗಿನ್ ಅಂತ ಬಂದಿರುತ್ತೆ. ಸೊ ಲಾಗಿನ್ ಬಂದಮೇಲೆ ನಿಮಗೆ ಯೂಸರ್ ನೇಮ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಏನು ABC ಅಂತ ಕೊಟ್ಟು ಏನು ಮಾಡಬೇಕು, ನೀವು ಎಂಟರ್ ಕೀನ ಪ್ರೆಸ್ ಮಾಡಬೇಕು ಅಂಡ್ ದೆನ್ ಏನು ಬರುತ್ತೆ ಅವಾಗ ಪಾಸ್ವರ್ಡ್ ಅಂತ ಬರುತ್ತೆ. ಓಕೆ, ಪಾಸ್ವರ್ಡ್. ಸೊ ಅವಾಗ ನೀವು ಏನು ಡಿಸೈರ್ಡ್ ಪಾಸ್ವರ್ಡ್, ನಿಮ್ದೇನು ಪಾಸ್ವರ್ಡ್ ಇರುತ್ತೋ ಅದನ್ನ ಎಂಟರ್ ಮಾಡಬೇಕು. ಸೊ ಫಸ್ಟ್ ನೀವು ಹೆಂಗ್ ಲಾಗಿನ್ ಆಗ್ತಿದ್ದೀರಾ, ವಿತ್ ಯೂಸರ್ ನೇಮ್. ಫಾರ್ ಎಕ್ಸಾಂಪಲ್ ABC, ನಿಮ್ಮ ಯೂಸರ್ ನೇಮ್ ಆದ ತಕ್ಷಣ ಎಂಟರ್ ಅಂತ ಕೊಡಬೇಕು ಅಂಡ್ ದೆನ್ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಹೆಂಗ್ ಡಿಸ್ಪ್ಲೇ ಆಗುತ್ತೆ ಅಂದರೆ, ಸೊ ಸೆಕ್ಯೂರಿಟಿ ಇದೆ ಇಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಏನೇ ಪಾಸ್ವರ್ಡ್ ಕೊಟ್ಟರೆ ಸ್ಟಾರ್ ಇದರಲ್ಲಿ ಡಿಸ್ಪ್ಲೇ ಆಗುತ್ತೆ, ಅಂದರೆ ನೀವು ಕೊಟ್ಟಿರೋದು ಅಲ್ಲಿ ಟೈಪ್ ಆಗಲ್ಲ, ಸ್ಟಾರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇಟ್ ವಿಲ್ ಪ್ರೊವೈಡ್ ಎ ಸೆಕ್ಯೂರಿಟಿ ಫಾರ್ ದ ಯೂಸರ್. ಓಕೆ, ಸೊ ಇಫ್ ಇಟ್ ಇಸ್ ಕರೆಕ್ಟ್ ಮೀನ್ಸ್ ಇಟ್ ವಿಲ್ ಲಾಗ್ ಇನ್ ಟು ದ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್, ಅದರ್ವೈಸ್ ಇಟ್ ವಿಲ್ ಡಿಸ್ಪ್ಲೇ ಸೊ ಯೂಸರ್ ನೇಮ್ ಆರ್ ಪಾಸ್ವರ್ಡ್ ಇಸ್ ಇನ್ಕರೆಕ್ಟ್ ಅಂತ ಬರುತ್ತೆ. ಸೊ ಬಟ್ ನೀವು ಕರೆಕ್ಟಾಗಿ ನೀವು ಕೊಟ್ಟಿರ್ತೀರಿ ಅಂದರೆ ಲಾಗಿನ್ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಎರಡು ಕರೆಕ್ಟಾಗಿ ಕೊಟ್ಟಿದ್ದೀರಾ ಅಂದರೆ ಈ ಥರ ಬರುತ್ತೆ. ಸೊ ಲಾಸ್ಟ್ ಲಾಗಿನ್ something about Thursday, May 29 ಲೈಕ್ ದಿಸ್ ಟೈಮಿಂಗ್ಸ್ ಎಲ್ಲ ಬಂದು ಈ ರೀತಿ ಬರುತ್ತೆ. ಡಾಲರ್ ಸಿಂಬಲ್ ಬರುತ್ತೆ. ನೀವು ಲಾಗಿನ್ ಆಗಿದ್ದೀರಿ ಅಂತ ಹೆಂಗ್ ಗೊತ್ತಾಗುತ್ತೆ, ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಡಾಲರ್ ಪ್ರಾಂಪ್ಟ್ ಅಪಿಯರ್ ಆಗುತ್ತೆ. ಸೊ ಡಾಲರ್ ಬಂದಿದೆ ಅಂದರೆ ನೀವು ಕರೆಕ್ಟಾಗಿ ಲಾಗಿನ್ ಆಗಿದ್ದೀರಿ ಸಿಸ್ಟಮ್ಗೆ ಅಂತ ಅರ್ಥ. ಸೊ ಓಕೆ, ಸೊ ದಿಸ್ ಇಸ್ ದ ಲಾಗಿನ್ ವಿತ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಸೊ ಫಸ್ಟ್ ಏನು ಬರುತ್ತೆ, ಯಾವುದೋ ಆಪರೇಟಿಂಗ್ ಸಿಸ್ಟಮ್ ನೇಮ್ ಎಲ್ಲ ಬರುತ್ತೆ, ವರ್ಷನ್ ಅಂಡ್ ದೆನ್ ಲಾಗಿನ್. ಯು ಹ್ಯಾವ್ ಟು ಕರೆಕ್ಟ್ ದ ಯೂಸರ್ ನೇಮ್, ಕರೆಕ್ಟ್ ಯೂಸರ್ ನೇಮ್ and then you have to enter correct password and then it will give a dollar prompt ಬಂದಿದೆ ಅಂದರೆ ನೀವು ಕರೆಕ್ಟಾಗಿ ಲಾಗಿನ್ ಆಗಿದ್ದೀರಿ ಅಂತ. ಓಕೆ, ದಿಸ್ ಇಸ್ ದ ಲಾಗಿನ್ ವಿತ್ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್. ಸೊ ನೆಕ್ಸ್ಟ್ ಇಸ್ ದ ಕಮ್ಯಾಂಡ್. ಸೊ ಲಾಗಿನ್ ಆದ್ಮೇಲೆ ಏನು ಬಂದಿರುತ್ತೆ, ನಿಮಗೆ ಡಾಲರ್ ಅಂತ ಬಂದಿರುತ್ತೆ. ಸೊ ನೀವು ಕರೆಕ್ಟ್ ಕಮ್ಯಾಂಡ್ನ ಎಂಟರ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅಂದರೆ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇರೋ ಕಮ್ಯಾಂಡ್ನ ನೀವು ಎಂಟರ್ ಮಾಡಬೇಕು. ಸೊ ಫಸ್ಟ್ ಫಾರ್ ಎಕ್ಸಾಂಪಲ್ ನಾನು ಏನಂತ ಟೈಪ್ ಮಾಡ್ತಿದ್ದೀನಿ, ಯುನಿಕ್ಸ್ ಕೊಟ್ಟು ಎಂಟರ್ ಅಂತ ಕೊಡ್ತೀನಿ. ಸೊ ಅವಾಗ ಏನಂತ ಬರುತ್ತಿದ್ದು, KSH ಯುನಿಕ್ಸ್ ಕಮ್ಯಾಂಡ್ ನಾಟ್ ಫೌಂಡ್ ಅಂತ ಬರುತ್ತೆ. ಅಂದರೆ ನಾಟ್ ಫೌಂಡ್ ಅಂತ ಬಂದು ಡಾಲರ್ ಪ್ರಾಂಪ್ಟ್ ಬರುತ್ತೆ. ಅಂದರೆ ನಾವು ಕರೆಕ್ಟ್ ಆಗಿರೋ ಕಮ್ಯಾಂಡ್, ಅಂದರೆ ಯುನಿಕ್ಸ್ ಅಲ್ಲಿರೋ ಕಮ್ಯಾಂಡನ್ನ ಕೊಟ್ಟಾಗ ಮಾತ್ರ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ನಾವು ರಾಂಗ್ ಕಮ್ಯಾಂಡ್ ಕೊಟ್ಟಿದ್ದೀವಿ ಅಂದರೆ ಏನಂತ ಬರುತ್ತೆ, KSH ಅಂದರೆ ಕರ್ನಲ್ ಶೆಲ್ ಅಂತ. ಓಕೆ, KSH ಯುನಿಕ್ಸ್ ಕಮ್ಯಾಂಡ್ ನಾಟ್ ಫೌಂಡ್ ಅಂತ ಬರುತ್ತೆ. ಸೊ ಇದು ಒಂದು ಕಮ್ಯಾಂಡ್ನ ಎಕ್ಸಿಕ್ಯೂಟ್ ಮಾಡೋ ವೇ. ಓಕೆ, ಸೊ ಒಂದು ಕಮ್ಯಾಂಡ್ನ ಎಕ್ಸಿಕ್ಯೂಟ್ ಮಾಡೋಣ. ಹೆಂಗೆ ಎಕ್ಸಿಕ್ಯೂಟ್ ಮಾಡ್ತೀರಾ, ಸೊ ಫಸ್ಟ್ ಕಮ್ಯಾಂಡ್ ಇಸ್ ಡೇಟ್. ಸೊ ಫಸ್ಟ್ ಏನ್ ಬರುತ್ತೆ, ನೀವು ಎಂಟರ್ ಆದ ತಕ್ಷಣ ಡಾಲರ್, ಲಾಗಿನ್ ಆಗಿದ್ದೀರಿ ಅಂದ್ರೆ ಡಾಲರ್ ಸಿಂಬಲ್ ಇರುತ್ತೆ. ಸೊ ನೀವು ಡೇಟ್ ಅಂತ ಕೊಟ್ಟ ತಕ್ಷಣ ಅದು ಕರೆಕ್ಟ್ ಇರೋ ಚೆಕ್ ಮಾಡುತ್ತೆ. ಬಟ್ ಡೇಟ್ ಕಮ್ಯಾಂಡ್ ಇದೆ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ. ಅವಾಗ ಇದಕ್ಕೆ ಔಟ್ಪುಟ್ ಹೆಂಗ್ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಸಂಡೇ May 2000
21. So time 4:30 and then 28 second. IST ಈ ರೀತಿ ಬರುತ್ತೆ. So 2021. Okay, so this is the Sunday ಅಂದ್ರೆ day, month and then date. So time, hour, minute and then seconds, IST, year 2021 ಅಂತ. Okay, and then ಇದು ಡಿಸ್ಪ್ಲೇ ಆಗಿ ಕೆಳಗಡೆ ಏನ್ ಬರುತ್ತೆ, ಡಾಲರ್ ಸಿಂಬಲ್ ಬರುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್ ವೇ ಆಫ್ ಎಕ್ಸಿಕ್ಯೂಟಿಂಗ್ ಎ ಕಮಾಂಡ್. ಸೊ ನೀವೇನ್ ಮಾಡ್ಬೇಕು, ಡಾಲರ್ ಡೇಟ್ ಅಂತ ಕೊಟ್ಟು ಎಂಟರ್ ಕೊಡ್ಬೇಕು. ಎಂಟರ್ ಕೊಟ್ಟ ತಕ್ಷಣ ದಿಸ್ ಇಸ್ ದ ಔಟ್ಪುಟ್. ಏನದು, ಡೇಸ್, ಯಾವ ಡೇ ಅಂಡ್ ದೆನ್ ಮಂತ್, ಡೇಟ್ ಅಂಡ್ ದೆನ್ ಟೈಮ್ ಅಂಡ್ ದೆನ್ ಇಯರ್. ಸೊ ದಿಸ್ ಇಸ್ ದ ಔಟ್ಪುಟ್ ಆಫ್ ದ ಡೇಟ್ ಕಮಾಂಡ್. ಓಕೆ, ಸೊ ನೆಕ್ಸ್ಟ್ ಕಮಾಂಡ್ ಇಸ್ ಟಿ ಪುಟ್ ಅಂತ. ಸೊ ಟಿ ಪುಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಕ್ಲಿಯರ್ ದ ಸ್ಕ್ರೀನ್ ನ ಕ್ಲಿಯರ್ ಮಾಡಕ್ಕೆ. ನೀವು ಫಾರ್ ಎಕ್ಸಾಂಪಲ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಏನ್ ಮಾಡ್ತೀರಾ, CLR SCR ಅಂತ ಕೊಡ್ತೀರಾ, ಅಂದ್ರೆ ಕ್ಲಿಯರ್ ಸ್ಕ್ರೀನ್ ಅಂತ. ಬಟ್ ಇಲ್ಲೇನಾಗುತ್ತೆ, ನೀವು ಯಾವ್ದಾದ್ರು ರಾಂಗ್ ಔಟ್ಪುಟ್ ಎಲ್ಲ ಬಂದಿರುತ್ತೆ, ಅದೆಲ್ಲ ಏನು ಬೇಡ, ನಿಮಗೆ ಫುಲ್ ಸ್ಕ್ರೀನ್ ಕ್ಲಿಯರ್ ಆಗ್ಬೇಕು ಅಂದ್ರೆ ಏನಂತ ಕೊಡ್ತೀರಾ. ಸೊ ಡಾಲರ್ ಬಂದಿರುತ್ತಲ್ಲ, ಡಾಲರ್ ಟಿ ಪುಟ್ ಕ್ಲಿಯರ್ ಅಂತ ಕೊಡ್ಬೇಕು. ಓಕೆ, ಅವಾಗ ಪೇಜ್ ಎಲ್ಲ ಹೋಗಿ ನೆಕ್ಸ್ಟ್ ಪೇಜ್ ಅಲ್ಲಿ ಡಾಲರ್ ಸಿಂಬಲ್ ಬರುತ್ತೆ. ಸೊ ಅಂದ್ರೆ ಟು ಕ್ಲಿಯರ್ ದ ಸ್ಕ್ರೀನ್ ವಿ ಆರ್ ಯೂಸಿಂಗ್ ದ ಟಿ ಪುಟ್ ಕ್ಲಿಯರ್. ಸೊ ಬಟ್ ಟಿ ಪುಟ್ ಒಂದನ್ನೇ ಯೂಸ್ ಮಾಡಕ್ ಬರಲ್ಲ, ಇದಕ್ಕೆ ಆರ್ಗ್ಯುಮೆಂಟ್ ಅಂತ ಅಂತೀವಿ. ಯಾವುದೇ ಒಂದು ಕಮಾಂಡ್ ಜೊತೆ ಇನ್ನೊಂದೇನೋ ಕೊಟ್ಟಿದೀವಿ ಅಂದ್ರೆ ದಟ್ ಇಸ್ ಅನ್ ಆರ್ಗ್ಯುಮೆಂಟ್ ಆಫ್ ದ ಕಮಾಂಡ್. ಸೊ ಟಿ ಪುಟ್ ಏನ್ ಆರ್ಗ್ಯುಮೆಂಟ್, ಕ್ಲಿಯರ್. ಸೊ ಟಿ ಪುಟ್ ಕ್ಲಿಯರ್ ಅಂತ ಕೊಟ್ರೆ ಇದು ಫುಲ್ ಸ್ಕ್ರೀನ್ ಕ್ಲಿಯರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕಮಾಂಡ್ ಇಸ್ ಕ್ಯಾನ್. ಕ್ಯಾನ್ ಮೀನ್ಸ್ ಇಟ್ ಇಸ್ ಎ ಕ್ಯಾಲೆಂಡರ್. ಸೊ ಇದನ್ನ ಹೆಂಗ್ ಕೊಡ್ಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಡಾಲರ್ ಕ್ಯಾಲ್ ಮಂತ್, ಫಾರ್ ಎಕ್ಸಾಂಪಲ್ 5th month 2021 ಅಂತ ಕೊಡ್ತೇವೆ. ಸೊ ಅವಾಗ ಏನಂತ ಬರುತ್ತೆ, ಔಟ್ಪುಟ್ ಮೇ 2021. ಸೊ ಇಲ್ಲೇನು ಸಂಡೇ, ಮಂಡೇ, ಟ್ಯೂಸ್ಡೇ ಎಲ್ಲ ಬರುತ್ತೆ. ಸೊ ಫುಲ್ ಕ್ಯಾಲೆಂಡರ್ ಡಿಸ್ಪ್ಲೇ ಆದ್ಮೇಲೆ ಅಗೇನ್ ಡಾಲರ್ ಸಿಂಬಲ್ ಬರುತ್ತೆ. ಅಂದ್ರೆ ನೀವು ಕ್ಯಾಲ್ಗೆ 2 ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡ್ಬೇಕು. ಏನಂತ, ಮಂತ್ ಮತ್ತೆ ಇಯರ್, 2 ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ಬೇಕು. ಏನಕ್ಕೆ, ಕ್ಯಾಲೆಂಡರ್ ಕಮಾಂಡಿಗೆ. ಸೊ ಕ್ಯಾಲೆಂಡರ್ ಕಮಾಂಡಿಗೆ ಏನು ಯೂಸ್ ಮಾಡ್ತೀವಿ, CAL. ಸೊ ವಿ ಹ್ಯಾವ್ ಟು ಪಾಸ್ 2 ಆರ್ಗ್ಯುಮೆಂಟ್ಸ್, one is month and then another one is year. So then it will display the May 2021 calendar and then execute ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ, ನೆಕ್ಸ್ಟ್ ಡಾಲರ್ ಸಿಂಬಲ್ ಬಂದಾಗ ಕರೆಕ್ಟ್ ಎಕ್ಸಿಕ್ಯೂಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಓಕೆ, ಸೊ ದಿಸ್ ಇಸ್ ದ cal command. So next command is WHO. ನೀವು ಫಾರ್ ಎಕ್ಸಾಂಪಲ್ ಈ ತರ ಕೊಡ್ತೀರಿ WHO ಅಂತ ಅಂದ್ರೆ, ಸೊ ಹೂ ಆರ್ ಆಲ್ ದ ಯೂಸರ್ಸ್ ಇನ್ ದ ಸಿಸ್ಟಮ್. ನಿಮ್ಮನ್ನು ಬಿಟ್ಟು ಬೇರೆಯವ್ರು ಯಾರ್ಯಾರು ಇದ್ದಾರೆ ಈ ಸಿಸ್ಟಮ್ ಯೂಸರ್ಸ್ ಅಂತ, ಅಥವಾ ನಿಮ್ಮನ್ನು ಸೇರಿಸಿ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ABC ಅಂಡ್ ದೆನ್ ಕನ್ಸೋಲ್ May 9/31 something. So and then XYZ PTS 4 and then May 9. So 9/30. So like this. Athwa PQR PTS 5 May 9 and then 9/32. So present agi ಯಾರ್ಯಾರು ಆ ಪರ್ಟಿಕ್ಯುಲರ್ ಟರ್ಮಿನಲ್, ಸೊ ಆ ಪರ್ಟಿಕ್ಯುಲರ್ ಯುನಿಕ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಅದಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಕಮಾಂಡ್ ಹೂ, ಡಾಲರ್ ಜೊತೆ ಹೂ ಅಂತ ಕೊಟ್ರೆ ಇಟ್ ವಿಲ್ ಡಿಸ್ಪ್ಲೇ ದ ಯೂಸರ್ಸ್. ಓಕೆ, ಸೊ ಫಸ್ಟ್ ಇದ್ರಲ್ಲಿ ಏನಿರುತ್ತೆ, ನೇಮ್. ಸೊ ದೀಸ್ ಆರ್ ಆಲ್ ದ ನೇಮ್ ಆಫ್ ದ ಯೂಸರ್ಸ್. ಫಾರ್ ಎಕ್ಸಾಂಪಲ್ ABC, XYZ ಅಂಡ್ PQR ಆರ್ ದ ನೇಮ್ಸ್ ಆಫ್ ದ ಯೂಸರ್ಸ್. ಸೊ ಸೆಕೆಂಡ್ ಕಾಲಮ್ ಅಲ್ಲಿ ಏನಿದೆ ಅಂದ್ರೆ, ಶೋ ದ ನೇಮ್ ಆಫ್ ದ ಟರ್ಮಿನಲ್. ಟರ್ಮಿನಲ್ ದ ಯೂಸರ್ ಇಸ್ ವರ್ಕಿಂಗ್ ಆನ್, ಅಂದ್ರೆ ಆ ಯೂಸರ್ ಯಾವ ಟರ್ಮಿನಲ್ ವರ್ಕ್ ಮಾಡ್ತಿದ್ದಾರೆ ಆ ನೇಮ್ ಡಿಸ್ಪ್ಲೇ. ಫಾರ್ ಎಕ್ಸಾಂಪಲ್ ABC ಯಾವ ಟರ್ಮಿನಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾನೆ, ಕನ್ಸೋಲ್. XYZ PTS 4 ಟರ್ಮಿನಲ್, PQR PTS 5 ಟರ್ಮಿನಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ ಅದು ಡಿಸ್ಪ್ಲೇ ಆಗುತ್ತೆ. ಸೊ ದಿಸ್ ಇಸ್ ಮಂತ್, ಡೇಟ್ ಅಂಡ್ ಟೈಮ್. ಥರ್ಡ್ ಕಾಲಮ್ ಇಸ್ ಮಂತ್,
fourth column is date, and then last column is time. Okay, so means users of the Unix system. So ಅದಕ್ಕೆ ಯಾವ ಕಮಾಂಡ್ ಯೂಸ್ ಮಾಡ್ತೀವಿ, ಹೂ ಅಂತ ಕೊಟ್ರೆ ಸೊ ಎಲ್ಲ ಯಾರ್ಯಾರು ಯೂಸ್ ಮಾಡ್ತಿರೋ ಅದ್ರ ಇನ್ಫಾರ್ಮೇಶನ್ ಎಲ್ಲ ಡಿಸ್ಪ್ಲೇ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮಾಂಡ್ ಇಸ್ PS. ಸೊ ಪ್ರೋಸೆಸ್ ಡಿಸ್ಪ್ಲೇ ಮಾಡುತ್ತೆ, ಯಾವ್ಯಾವ ಪ್ರೋಸೆಸಸ್ ಇದೆ ಆಪರೇಟಿಂಗ್ ಸಿಸ್ಟಮ್, ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಅಂತ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು $PS ಅಂತ ಕೊಟ್ರೆ ಸೊ ಈ ರೀತಿ ಬರುತ್ತೆ, PID TTY and then time command. Okay, for example 364 console and then time display KSH. So ಏನದು, to view all process that you are responsible for creating, ಅಂದ್ರೆ ಯಾವ್ಯಾವ ಪ್ರೋಸೆಸಸ್ ಇದೆ ಅಥವಾ ನೀವು ಯಾವ ಪ್ರೋಸೆಸ್ ಅಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಗೊತ್ತಾಗಬೇಕು ಅಂದ್ರೆ $PS ಅಂತ ಕೊಡ್ಬೇಕು. ಬಟ್ ಇಲ್ಲಿ ಎಡಿಂಗ್ ಬರುತ್ತೆ ಏನೇನು ಅಂತ, ಪ್ರೋಸೆಸ್ ID, ಟರ್ಮಿನಲ್, ಟೈಮ್ ಅಂಡ್ ದೆನ್ ಕಮಾಂಡ್. ಪ್ರೋಸೆಸ್ ID ಏನು 364, ಅವ್ನು ಯಾವ ಟರ್ಮಿನಲ್ ವರ್ಕ್ ಮಾಡ್ತಿದ್ದಾನೆ, ಕನ್ಸೋಲ್, ಅಂಡ್ ದೆನ್ ಟೈಮ್ ಸಮಥಿಂಗ್ 9 o'clock, ಅಂಡ್ ದೆನ್ ಕಮಾಂಡ್ KSH means kernel shell ಅಂತ. So for that you are using the PS command. So ಯಾವ್ಯಾವ ಕಮಾಂಡ್ ಯೂಸ್ ಮಾಡಿದ್ವಿ ಈ ಕ್ಲಾಸಲ್ಲಿ. So first one is how you are going to log in with username and password, and then command, date, and then tput clear, calendar means who are, and next is who are all the users working in the system, and then processes. Okay, in the next class let's see the next some more commands of the Unix operating system. Okay, thank you.